ವಾಕ್ಯ ಹೇಳ್ತಾ ಇದೆ ಇಲ್ಲಿ, ನೀನು ಶುದ್ಧನು ಯಥಾರ್ಥನು ಆಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನ, ಇಂಗ್ಲಿಷ್ ಅಲ್ಲಿ ಹೇಳ್ತದೆ ಸೀಕಿಂಗ್ ಗಾಡ್ ಅಂತ. ಅಂದ್ರೆ ಕುತೂಹಲದಿಂದ ಯಾರನ್ನು ಹುಡುಕ್ಬೇಕು? ದೇವರ ಪ್ರಸನ್ನತೆಯನ್ನು ಹುಡುಕ್ಬೇಕಂತ, ದೇವರನ್ನ ಹುಡುಕ್ಬೇಕಂತ. ಮೊದಲನೇದೇನಾಗಿರ್ಬೇಕು? ನಮ್ಮನ್ನ ಶುದ್ಧ ಮಾಡ್ಕೊಳ್ಬೇಕು. ನಮ್ಮನ್ನೇನ್ ಮಾಡ್ಕೊಳ್ಬೇಕು? ಶುದ್ಧ ಮಾಡ್ಕೊಳ್ಬೇಕು. ಹೇಗೆ ಶುದ್ಧ ಮಾಡ್ಕೊಳ್ಳೋದು? ಹೇಗೆ ನಮ್ಮನ್ನು ಶುದ್ಧ ಮಾಡ್ಕೊಳ್ಳೋದು? ಯೇಸು ಕ್ರಿಸ್ತನ ಬಳಿ ಹೋಗ್ಬೇಕು. ಯೇಸು ಕ್ರಿಸ್ತನ ಬಳಿ ಹೋಗ್ಬೇಕು. ಯಾಜಕ, ಶ್ರೇಷ್ಠ ಯಾಜಕರು ಯಾರು? ನಮಗೆ ಮಹಾಯಾಜಕರು ಎಸ್ ಸ್ವಾಮಿ. ಅವ್ರ ಹತ್ರ ಬರ್ಬೇಕು, ಅವ್ರ ಮುಂದೆ ಕುತ್ಕೊಳ್ಬೇಕು. ನಾವು ಏನೇ ತಪ್ಪು ಮಾಡಿದ್ರು ಅವ್ರ ಹತ್ರ ಏನ್ ಮಾಡ್ಬೇಕು? ಕೇಳ್ಬೇಕು. ನಮ್ಮ ಮನಸ್ಸಲ್ಲಿ ಯಾರ ಮೇಲಾದ್ರೂ ಕ್ಷಮೆ, ತಪ್ಪ ಅಭಿಪ್ರಾಯಗಳಿದ್ರೆ ಅವ್ರನ್ನ ಮೊದಲು ಏನ್ ಮಾಡ್ಬೇಕು? ಕ್ಷಮಿಸ್ಬೇಕು. ಮೊದಲು ಏನ್ ಮಾಡ್ಬೇಕು? ಕ್ಷಮಿಸ್ಬೇಕು. ಆಮೇಲೆ ನಾವು ಕ್ಷಮೆ ಕೇಳ್ಬೇಕು. ಎಲ್ಲರೂ ಕ್ಷಮೆ ಕೇಳಿದ್ರೆ ಕ್ಷಮಿಸಲ್ಪಡ್ತದೆ ಅಂತ ಮತ್ತಾಯ ಸುವಾರ್ತೆಯಲ್ಲೇ ಹೇಳ್ತದೆ. ಏನಂತ? ನಾವು ಮತ್ತೊಬ್ಬರ ತಪ್ಪುಗಳನ್ನ ಕ್ಷಮಿಸಿದ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಾವೇನ್ ಮಾಡ್ಬೇಕು? ಬೇರೆ ತಪ್ಪು ನಾವು ಆಕ್ಟಿವಿಟಿ ಆಗ್ಬೇಕು, ನಾವು ಆ ಕಾರ್ಯ ಮಾಡ್ಬೇಕು. ನಾವು ಕ್ಷಮಿಸಿದ್ರೆ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ನಮ್ಮ ಹೃದಯದಲ್ಲಿ ಯಾರ ಮೇಲಾದ್ರೂ ಅಭಿಪ್ರಾಯಗಳಿದ್ರೆ ಕುತ್ಕೊಂಡು ಪ್ರಾರ್ಥನೆ ಮಾಡಿ, ದೇವ್ರು ಹೋಗಿ ಅವ್ನ ಕ್ಷಮೆ ಕೇಳೋದ್ರೆ ಕೇಳ್ಕೊಂಡು ಬಂದು ಕುತ್ಕೊಂಡು ಪ್ರಾರ್ಥನೆ ಮಾಡಿ, ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸ್ಬಿಡ್ತಾರೆ. ಕ್ಷಮೆ ಕೇಳಿ ನಮ್ಮಿಂದ ಆಗಿರುವಂತ ತಪ್ಪುಗಳನ್ನ ಬಿಡಬೇಕಾದವುಗಳನ್ನೆಲ್ಲ ಬಿಟ್ಟು ಕಾರ್ಯ ರೂಪದಲ್ಲಿ ನಮ್ಮ ಜೀವಿತವನ್ನ ಕ್ರಿಸ್ತನಿಗೆ ತೋರಿಸುವಾಗ ದೇವರು ಒಪ್ಕೊಳ್ತಾರೆ, ಹೌದು ಇವನು ಶುದ್ಧವಾಗಿ ನಡೀತಾ ಇದ್ದಾನೆ. ನಾನು ಕ್ಷಮೆ ಕೇಳಿದ ತಕ್ಷಣ ಅಲ್ಲಿಂದ ಎದ್ಬಿಟ್ಟೆ, ಓ ದೇವ್ರು ನನ್ ಕ್ಷಮಿಸ್ಬಿಟ್ಟಿದ್ದಾರೆ. ಬಟ್ ನಾವು ಶುದ್ಧರು ಅಂತ ದೇವರಿಂದ ನಮ್ಗೆ ಸರ್ಟಿಫಿಕೇಟ್ ಕೊಡಲ್ಲ. ಯಾವಾಗ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ? ನಮ್ಮ ಕ್ರಿಯೆಗಳು, ನಮ್ಮ ಆಲೋಚನೆಗಳು ನಮ್ಮ ಶುದ್ಧತೆಯನ್ನ ಕೆಡಿಸುವುದಕ್ಕೆ, ನಮ್ಮ ಶುದ್ಧತೆಯನ್ನ ಹಾಳು ಮಾಡುವುದಕ್ಕೆ ಚಿಕ್ಕ ಚಿಕ್ಕ ಸೈತಾನ್ ನರಿಗಳೆಲ್ಲ ಬರ್ತವೆ. ಅವುಗಳನ್ನೆಲ್ಲ ನಾವು ಫೇಸ್ ಮಾಡಿ ದೇವರಲ್ಲಿ ನಿಂತ್ಕೊಳ್ಳುವಾಗ, ನಮ್ಮ ಶುದ್ಧತೆಯನ್ನ ಕಾಪಾಡಿಕೊಳ್ಳುವಾಗ ದೇವರು ಮೆಚ್ಕೊಳ್ತಾನೆ. ಹೌದು ಇವ್ರು ಶುದ್ಧತೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಅಂತ. ಹಲ್ಲೆಲೂಯಾ. ಸಮಯದ ಕಣ ಸ್ಪೀಡ್ ಆಗಿ ಹೋಗ್ತಾ ಇಲ್ವಾ? ಸೊ ನಾವೇನ